ನಂಗೆ ತೋರಿಸು ನೋಡಿ ನಂಗೆ 3 ಏನು ತೋರಿಸು ನನಗೆ ಹಾಕಬೇಕು ನಂಗೆ ಅಲ್ಲ ಗ್ಯಾಸ್ ಹಾಯ್ ಹಲೋ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಿಮ್ಮ ರೂಪ ಮಾಡುವ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನನ್ನ ಹೊಸ ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ ಕೋರ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಡೈಲಿ ವ್ಲಾಗ್ ಆಗಿರುತ್ತೆ, ಹಾಗೆಯೇ 2 to 3 ಡೇಸ್ ಅಪ್ಡೇಟ್ ಕೂಡ ಇರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ, ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾನು ಒಂದು ಸಿಂಪಲ್ ಸ್ಯಾರಿ ಡ್ರಿಪ್ಪಿಂಗ್ ಹೇರ್ ಸ್ಟೈಲ್ ಮತ್ತು ಬೇಬಿಗೆ ಒಂದು ಸಿಂಪಲ್ ಮೇಕಪ್ಗೋಸ್ಕರ ನಮ್ಮ ಕುಣಿಗಲಲ್ಲಿ ಇರೋ ಹೌಸಿಂಗ್ ಬೋರ್ಡಲ್ಲಿ ವರ್ಕಿಗೆ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಇವರು ವಾಣಿ ಅಕ್ಕ ಅಂತ ಹೇಳ್ಬಿಟ್ಟು ಇವರು ಮನೆ ಫಂಕ್ಷನಲ್ಲಿ 1-2 ಟೈಮ್ಸ್ ಆಲ್ರೆಡಿ ನಾನು ಬಂದು ಮೇಕವನ್ನು ಮಾಡಿಕೊಟ್ಟಿದ್ದೆ. ಇವರು ಯಾರ್ದೋ ರಿಲೇಟಿವ್ ಫಂಕ್ಷನ್ ಅಟೆಂಡ್ ಮಾಡೋದಕ್ಕೆ ವೆಡ್ಡಿಂಗಿಗೆ ಅವರು ರೆಡಿ ಆಗೋದಕ್ಕೆ ಕರ್ಸ್ಕೊಂಡಿದ್ರು. ಮಗುಗೆ ರೆಡಿ ಮಾಡಿಕೊಟ್ಟು ಅವರಿಗೆಲ್ಲರಿಗೂ ಸ್ಯಾರಿಗೆ ಹೇರ್ ಸ್ಟೈಲ್ ಮಾಡಿಕೊಟ್ಟು ಮನೆಗೆ ಹೊರಟು ಬಂದೆ. ಗುರುವಾರ ರಾಯರ್ದು ವರ್ಧಂತಿ ಇದ್ದಿದ್ದರಿಂದ ಮನೇಲಿ ನಾನು ಕೂಡ ಪೂಜೆ ಮಾಡೋಣ ಅಂದ್ಬಿಟ್ಟು ನಾನು ಬೆಳಗ್ಗೆನೇ ಎದ್ದು ಮೇಲ್ಗಡೆ ಮನೇಲಿ ಪೂಜೆ ಎಲ್ಲ ಕಂಪ್ಲೀಟ್ ಮಾಡಿ, ಅಪ್ಪ ಅಮ್ಮ ಇನ್ನೂ ಕೆಳಗಡೆ ಎದ್ದಿರಲಿಲ್ಲ. ಸೊ ಹಾಗಾಗಿ ಆಮೇಲೆ ಅವ್ರು ಎದ್ಮೇಲೆ ಕೆಳಗಡೆ 6 ಗಂಟೆಗೆ ಬಂದು ಇಲ್ಲಿನೂ ಕೂಡ ಅಮ್ಮನ ಕೈಯಲ್ಲಿ ಕಸ ಎಲ್ಲ ಗುಡಿಸ್ನೆಲ್ಲ ಒರೆಸಿಸಿ ಆಮೇಲೆ ಇಲ್ಲಿನೂ ಕೂಡ ದೇವರಿಗೆಲ್ಲನೂ ಕೂಡ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆಗೆಲ್ಲ ರೆಡಿ ಮಾಡಿದ್ದೆ. ತುಳಸಿ ಬಂದು ನಮ್ಮ ಅಮ್ಮನೆ ಗಿಡಗಳೆಲ್ಲ ಹಾಕಿ ಬೆಳೆದಿದ್ರು. ಅದೇ ತುಳಸಿನ ಕಿತ್ಕೊಂಬಂದಿಟ್ಟಿದ್ರು, ಅದನ್ನೇ ಕಟ್ಟಿ ರಾಯರ್ಗೆ ಇವತ್ತು ಹಾರನ ಹಾಕಿ ತುಳಸಿ ಹಾರನ ಹಾಕಿದೆ. ಪೂಜೆನ ಕೆಳಗಡೆ ಮೇಲ್ಗಡೆ 2 ಪೂಜೆ ಎಲ್ಲ ಮಾಡಿ ಮತ್ತೆ ನಾನು ದೇವಸ್ಥಾನಕ್ಕೆ ಬಂದೆ. ಫುಲ್ ರಶ್ ಇತ್ತು. ಗುರುವಾರ ಅಂದರೆ ಈ ಥರ ಇರುತ್ತೆ, ಆದರೆ ಇಷ್ಟೊಂದಿರಲ್ಲ. ಇವತ್ತು ವರ್ಧಂತಿ ಆಗಿರೋದ್ರಿಂದ ತುಂಬ ಜನನೇ ಇದ್ದರು ಅಂತಲೇ ಹೇಳ್ಬೋದು. ನಮ್ಮ ಕುಣಿಗಲಲ್ಲಿ ಇರೋ ರಾಯರ ದೇವಸ್ಥಾನಕ್ಕೆ ಬಂದಿರೋದು ನಾನು. ಆ್ಯಂಡ್ ಅಲ್ಲಿ ಬಂದು ತುಪ್ಪದ ದೀಪನೂ ಕೂಡ ಹಚ್ಚಿ ದೇವರ ಮನೆಯಲ್ಲೂ ಕೂಡ ತುಪ್ಪದ ದೀಪ ಎಲ್ಲ ಹಚ್ಚಿ ಪೂಜೆ ಎಲ್ಲ ನೀಟಾಗಿ ಮಾಡಿಬಿಟ್ಟು ಬಂದೆ. ಆ್ಯಂಡ್ ದೇವಸ್ಥಾನದಲ್ಲೂ ಕೂಡ ತುಪ್ಪದ ದೀಪ ಎಲ್ಲ ಬೆಳಗಿ ಒಂದು ಅರ್ಧ ಗಂಟೆ ಆದ್ರೂ ಮಿನಿಮಮ್ ದೇವಸ್ಥಾನದಲ್ಲೇ ಕೂತ್ಕೊಂಡು ಆಮೇಲೆ ಅಲ್ಲಿಂದ ಕುಣಿಗಲಲ್ಲಿ ಇರೋ ಗ್ರಾಮದೇವತೆ ದೇವಸ್ಥಾನಕ್ಕೆ ಹೋಗಿ ಅಲ್ಲೊಂದು ಸ್ವಲ್ಪ ಹೊತ್ತು ಕೂತಿದ್ದು. ಆಮೇಲೆ ಅಮ್ಮ ತರಕಾರಿ ಏನಾದ್ರು ತೊಗೊಂಬ ಮತ್ತು ಅಡುಗೆ ಎಣ್ಣೆನೂ ಕೂಡ ಖಾಲಿ ಆಗಿದೆ, ಜೀರಿಗೆ ಏನೇನೋ ಹೇಳಿದ್ರು, ಅದನ್ನೆಲ್ಲನೂ ಕೂಡ ತೊಗೊಂಡು ಮನೆಗೆ ಬಂದೆ. ತರಕಾರಿ ಏನೇನೋ ಕೊಟ್ಟೆ. ಅಮ್ಮ ಎಲ್ಲ ಎತ್ಕೊಂಡು ಫ್ರಿಜ್ಜಲ್ಲಿ ಎತ್ತಿಡೋದಕ್ಕೆ ಇದು ಮಾಡ್ತಾಯಿದ್ರು. ನನ್ನ ಮಗ ಇನ್ನೂ ಎದ್ದಿರಲಿಲ್ಲ. ನಾನು ದೇವಸ್ಥಾನಕ್ಕೆ ಹೋಗಿ ಬಂದ್ರೂ ಕೂಡ 9 ಗಂಟೆ ಆಗಿತ್ತು. ಅವ್ನು ಸ್ವಲ್ಪ ಮಲ್ಕೊತಾನೆ, ಲೇಟಾಗಿ ಮಲ್ಕೊತಾನಲ್ಲ, ಸೊ ಬೆಳಗ್ಗೆ ಹೋದು ಸ್ವಲ್ಪ ಲೇಟಾಗಿ ಎದ್ದೊಳ್ತಾನೆ. ನಾನು ಏನು ಎಬ್ಸೋಕ್ಕೆ ಹೋಗಲ್ಲ. ದೇವಸ್ಥಾನದಿಂದ ಬಂದು ಸ್ವಲ್ಪ ಹೊತ್ತು ಕೂತಿದ್ದು. ಅಮ್ಮ ತಿಂಡಿನೆಲ್ಲ ಮಾಡಿದರು, ಉಪ್ಪಿಟ್ಟನ್ನ ತಿನ್ಕೊಂಡು ಕೂತಿದ್ದೆ. ಅದಾದಮೇಲೆ ಎದ್ದು ಬಂದ. ಅವನಿಗೂ ಸ್ನಾನ ಮಾಡಿಸ್ತಾನೆ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಿದ್ದೆ. ಡ್ಯಾನ್ಸ್ ಮಾಡ್ತಾಯಿದ್ದ. ಆಮೇಲೆ ಸ್ನಾನ ಎಲ್ಲ ಮಾಡಿಸ್ಕೊಂಡು ಅವನಿಗೂ ತಿಂಡಿ ಎಲ್ಲ ತಿನ್ನಿಸ್ಕೊಂಡು ಯಡಿಯೂರಿಗೆ ಮುಡಿ ಕೊಡಬೇಕಾಗಿತ್ತು. ಅಪ್ಪುನ ಕರ್ಕೊಂಡು ಯಡಿಯೂರು ದೇವಸ್ಥಾನಕ್ಕೆ ಕರ್ಕೊಂಡು ಬಂದ್ವಿ. ಅವ್ನು ಫುಲ್ ಖುಷಿಯಾಗೆ ಬಂದ. ಮತ್ತು ಸರಿ ಮತ್ತು ಈ ಸರಿಯಿಂದ ಮುಡಿ ತೆಗೆಸ್ಬೇಕಾರೆ ಏನು ಅಷ್ಟೆಲ್ಲ ಆಟ ಮಾಡೋದು ಅಳೋದು ಆ ಥರ ಎಲ್ಲ ಏನು ಮಾಡಲ್ಲ. ನೀಟಾಗಿ ಕೂತ್ಕೊಂಡು ತೆಗೆಸ್ಕೊತಾನೆ. ಅವನಿಗೂ ಜಾಸ್ತಿನೇ ಬೆಳೆದಿತ್ತಲ್ಲ, ಶಕೆಗೂ ಅದಕ್ಕೂ ಅವ್ನಿಗೊಂದು ತೆಗೆಸಿದ್ರೆ ಅದೇ ಖುಷಿ ಅನ್ನೋ ಥರ ಆಗಿತ್ತು. ತೆಗೆಸಿದ್ಮೇಲೆ ತುಂಬ ಆರಾಮಾಗೆ ಇದ್ದ. ತೆಗೆಸ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನಕ್ಕೆ ಬಂದು ಪೂಜೆ ಎಲ್ಲ ಮಾಡಿಸ್ಕೊಂಡು ಪೂಜೆ ಸಾಮಾನೆಲ್ಲ ಅಪ್ಪ ತೊಗೊಂಬಂದರು. ನಾನು, ಅಪ್ಪ ಮತ್ತು ನನ್ನ ಮಗ 3 ಜನ ಬಂದಿದ್ದು. ನನ್ನ ತಮ್ಮನೆಲ್ಲ ಕರೆದ್ರಿ, ಅವರೆಲ್ಲ ಬರಲಿಲ್ಲ. ಸೊ ಹಾಗಾಗಿ ನಾನು ಅಪ್ಪು ಇಬ್ಬರೇ ಹೋಗಿ ಮಾಡಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡೆ. ಆಮೇಲೆ ಅಪ್ಪ ನಾನು ಬರ್ತೀನಿ ಅಂತ ಹೇಳಿದ್ರು ಅಂದ್ಬಿಟ್ಟು ನಾನು, ಅಪ್ಪ ಮತ್ತು ಅಪ್ಪು 3 ಜನ ಬೈಕಲ್ಲೇ ಹೋಗಿದ್ವಿ. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಆಮೇಲೆ ದಾಸೋಹ ಬಂದು ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ವಿ. ಅಪ್ಪು ಏನೋ ಒಂಥರ ನಾನು ಹೆಂಗೆ ಮಾಡ್ತೀನಿ ಹಂಗೇನೆ ಮಾಡೋದು, ಒಂಥರ ಮೆಚೂರ್ಡಾಗಿ ಆಡ್ತಿರ್ತಾನೆ. ಒಂದೊಂದು ಸರಿ ಕೋಪ ಬರೆಸ್ತಾನೆ, ಒಂದೊಂದು ಸತಿ ಒದೆ ತಿಂತಾನೆ ಸಖತ್ತಾಗೆ. ಒಂದೊಂದು ಸತಿ ಫುಲ್ಲು ಮೆಚೂರ್ಡ್ ಬೇಬಿ ಅನ್ನೋ ಥರ ಆಡ್ತಿರ್ತಾನೆ. ಫುಲ್ಲು ಏನು ಹೇಳಿದ್ರು ಗ್ರಾಸ್ ಮಾಡ್ಕೊಳ್ಳೋ ಥರ. ಆದ್ರೂ ಒಂದೊಂದು ಸತಿ ತೀಟೆ ತಿಮ್ಮ. ಇವತ್ತು ಮಾಡಿರೋ ಕೆಲಸ ನೋಡಿ ನಮ್ಮಮ್ಮ ಕೆಳಗಡೆ ಸಿಗೋ ಥರ ಬಾಡಿ ಲೋಷನ್ ಇಟ್ಟಿದ್ದಾರೆ. ಫುಲ್ ನಮ್ಮ ಮನೆಯಲ್ಲೇ ಹಿಂಗೇನೆ ಎಳ್ದು ಮೆಸ್ಸಿ ಮಾಡ್ತಾನೆ ಇರ್ತಾನೆ. ಎಷ್ಟು ಸತಿ ಕ್ಲೀನ್ ಮಾಡಿದ್ರು ಕೂಡ ಬಾಡಿ ಲೋಷನ್ನ ತೊಗೊಂಡು ನನ್ನ ತಮ್ಮ ಕ್ಲೆನ್ಸಿಂಗ್ ಮಾಡ್ಕೋತಾ ಇರ್ತಾನೆ ಮುಖನೆಲ್ಲ. ಅದು ನೋಡ್ಕೊಂಬಿಟ್ಟಿದ್ದಾನೆ, ನಾನು ನೋಡಿಲ್ಲ. ಆಚೆ ಹಾಲಲ್ಲಿ ಕೂತಿದ್ದೀನಿ. ಇವನು ಬಂದು ಈ ಥರ ಫುಲ್ಲು ಬಾಡಿ ಲೋಷನ್ ಎಲ್ಲ ಮುಖಕ್ಕೆ ಹಚ್ಕೊಂಡ್ಬಿಟ್ಟಿದ್ದಾನೆ. ಮಾತಾಡಿ. ಅಲ್ಲ ಗ್ಯಾಸ್ ನಮ್ಮನೆ ಕಬಾಬ್ ಮಾಡಿದ್ದೀವಿ ಅಂತಿದೆ.
ಇನ್ಮೇಲೆ ನನ್ನ ಮಗ ನನ್ನ ವ್ಲಾಗ್ ಮಾಡ್ಕೊಡೋದಕ್ಕೆ ರೆಡಿ ಆಗ್ತಿದ್ದಾನೆ. ಈ ಓದ್ದ ಕ್ಲಿಪ್ಪಿಂಗ್ ನೋಡೋ ನಿಮ್ಗೆ ಅರ್ಥ ಆಗುತ್ತೆ. ಆ್ಯಂಡ್ ಸೋಯಾಬೀನ್ ಕಬಾಬ್ ಮಾಡೋಣ ಅಂತ ಹೇಳ್ಬಿಟ್ಟು ಕಲಸಿಟ್ಟಿದ್ದೆ. ಸೇಮ್ ಕಬಾಬ್ನ ಹೆಂಗೆ ಕಲಸಿರ್ತೀವೋ ಅದೇ ಥರ ಮೊಟ್ಟೆ ಹಾಕಿ ಮತ್ತು ಕಬಾಬ್ ಪೌಡರ್ ಹಾಕಿ ಸ್ವಲ್ಪ ಖಾರದ ಪುಡಿ, ಉಪ್ಪು, ಗರಂ ಮಸಾಲ, ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೇನು ಮತ್ತು ಒಂದು ಮೊಟ್ಟೆ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಕಲಸಿಟ್ಟಿದ್ದೆ. ಇನ್ನೊಂದು ಸರಿ ನೆಕ್ಸ್ಟ್ ಟೈಮ್ ಮಾಡ್ಬೇಕಾದ್ರೆ ನಾನು ನಿಮಗೆ ತೋರಿಸ್ತೀನಿ. ಇದು ನಾನು ಟ್ರೈ ಮಾಡಿದೆ, ಚೆನ್ನಾಗಿ ಬಂದರೆ ನೋಡೋಣ ಅಂತ ಹೇಳ್ಬಿಟ್ಟು ಚೆನ್ನಾಗಾಗಿತ್ತು. ನಾನ್ ವೆಜ್ ತಿಂದಲೇ ಇರೋರು ಈ ರೀತಿಯಾಗಿ ನೀವು ಮಾಡ್ಕೋಬೋದು. ಮೊಟ್ಟೆ ಬದಲು ನೀವು ಕಾರ್ನ್ಫ್ಲೋರ್ನ ಹಾಕ್ಕೋಬೋದು. ಆಮೇಲೆ ಕಬಾಬ್ ಮಾಡಿಕೊಟ್ಟು ಎಲ್ಲರೂ ಕೂಡ ತಿಂದ್ಕೊಂಡ್ರು. ಅದಾದಮೇಲೆ ಒಂದು ಆಮ್ಲೆಟ್ ಹಾಕ್ಕೊಂಡು ಅದ್ರ ಜೊತೆಗೆ ಮುದ್ದೆ ಮಾಡಿದರು ಅಮ್ಮ, ತುಪ್ಪ ಹಾಕ್ಕೊಂಡು. ಅಪ್ಪುಗೂ ಮುದ್ದೆ ತಿನ್ನಿಸಿ ನಾನು ಊಟ ಎಲ್ಲ ಮಾಡ್ಕೊಂಡು ಮಲ್ಕೊಂಡು ಅದ್ರ ಬೆಳಗ್ಗೆಗೆ ತಿಂಡಿ ಏನಾದ್ರು ಮಾಡೋಣ. ಇವತ್ತು ಸ್ಯಾಟರ್ಡೆ, ಅಪ್ಪ ಅಮ್ಮ ಅಂಗಡಿ ಹತ್ರ ಹೋಗಿದ್ರು. ಸೊ ಹಾಗಾಗಿ ತರಕಾರಿ ಎಲ್ಲನೂ ಇತ್ತು, ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ಕರೆಂಟ್ ಬೇರೆ ಹೋಗ್ಬಿಟ್ಟಿತ್ತು. ನಾನು ಒಂಚೂರು ಪೇಸ್ಟ್ ಮಾಡ್ಕೊಳ್ಳೋಣ, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ ಇದನ್ನೆಲ್ಲನೂ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ಕೂಯ್ಕೊಂಡು ಒಗ್ಗರಣೆ ಹಾಕೋಷ್ಟರಲ್ಲಿ ಕರೆಂಟ್ ಬಂತು. ತರಕಾರಿ ಪಲಾವ್ ಮಾಡ್ತಾಯಿದ್ದೀನಿ. ಫಸ್ಟ್ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ. ಕುಕ್ಕರಲ್ಲಾದರೂ ಮಾಡ್ಕೊಳ್ಳಿ, ತಪ್ಪಲೆ ಅಥವಾ ನಿಮಗೆ ಯಾವುದು ಕಂಫರ್ಟಬಲ್ ಅನಿಸುತ್ತೋ ಅದರಲ್ಲಿ ಇಟ್ಕೊಳ್ಳಿ. ನಾನಿಲ್ಲಿ ಇದು ಇಂಡಸ್ ವ್ಯಾಲಿ ಅವ್ರದ್ದು ಬಿರಿಯಾನಿ ಪಾಟ್ನ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವಾಗ ಸ್ವಲ್ಪ ಎಣ್ಣೆ ಮತ್ತು ಒಂದು ಸ್ಪೂನ್ ತುಪ್ಪ ಹಾಕಿ ಅದನ್ನು ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ಇವಾಗ ಪಲಾವ್ ಎಲೆ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ನಿಮ್ಮ ಹತ್ರ ಏನು ಸ್ಪೈಸಸ್ ಇರುತ್ತೋ ಅದನ್ನು ನೀವು ಹಾಕ್ಕೊಳ್ಳಿ. ಏಲಕ್ಕಿ ಕಾಯಿ ಮತ್ತು ನಾನಿಲ್ಲಿ ಸ್ವಲ್ಪ ಕಸ್ತೂರಿ ಮೇಥಿನ ಪುಡಿ ಮಾಡಿ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಸ್ವಲ್ಪ ಸೋಂಪನ್ನ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಇದಿಷ್ಟು ಎಣ್ಣೆ ಬಿಸಿ ಆದಮೇಲೆ ಹಾಕ್ಕೊಂಡು ಫ್ಲೇವರ್ ಬರೋ ತನಕ ಫ್ರೈ ಮಾಡಿಕೊಂಡು ಅದಾದಮೇಲೆ ನಾನು ಈರುಳ್ಳಿನ ಹಾಕ್ಕೊಂಡು ಅದನ್ನು ಸ್ವಲ್ಪ ಬಾಡಿಸ್ಕೊತೀನಿ. ಅದಾದಮೇಲೆ ತರಕಾರಿನ ಹಾಕ್ಕೊಂಡು ಬಾಡಿಸ್ಕೊಂಡೆ. ಒಂದು ತರಕಾರಿ ಆದಷ್ಟು ಒಗ್ಗರಣೆಯಲ್ಲೇ ಫ್ರೈ ಆದರೆ ರುಚಿ ಚೆನ್ನಾಗಿರುತ್ತೆ. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೊದಲೇ ಹಾಕ್ಬಿಟ್ರೆ ಜಾಸ್ತಿ ತಳ ಹಿಡಿಯುತ್ತೆ. ಸೊ ಹಂಗಾಗಿ ಆಮೇಲೆ ಹಾಕ್ಕೊಂಡು ತರಕಾರಿ ಮೇಲೆ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಬಿರಿಯಾನಿ ಪೌಡರು, ಗರಂ ಮಸಾಲ, ಅರಿಶಿನ ಮೂರನ್ನ ಹಾಕ್ಕೊಂಡು ಒಂದು 5 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ರುಬ್ಬಿಟ್ಕೊಂಡಿರೋ ಮಸಾಲ, ಇದಕ್ಕೆ ನಾನು ಟೊಮೆಟೊ, ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಇದ್ರೆ ಹಸಿರು ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಇದ್ರೆ ಒಣಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಪೇಸ್ಟ್ನ ಹಾಕ್ಕೊಂಡು ಅದನ್ನು ಒಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಈ ಪಾಟಲ್ಲಿ ಒಂಥರ ಫ್ಲೇವರು ಕೂಡ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟು ಕೂಡ ಡಿಫ್ರೆಂಟಾಗಿರುತ್ತೆ. ಅದಕ್ಕೆ ಫ್ರೈ ಎಲ್ಲ ಆದಮೇಲೆ ನಾನು 2 ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ. ಅದಕ್ಕೆ 4 ಗ್ಲಾಸ್ ನೀರನ್ನ ಹಾಕ್ಕೊಂಡು, ನೀವು ಓಪನ್ ವೆಸಲಲ್ಲಿ ಕುಕ್ ಮಾಡ್ತೀರಾ ಅಂದರೆ ಇನ್ನೊಂದು ಅರ್ಧ ಗ್ಲಾಸ್ ನೀರನ್ನ ಜಾಸ್ತಿ ಹಾಕ್ಕೊಳ್ಳಿ. ಇದಕ್ಕೆ ನೀರು ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಅದು ಕುದಿಯೋ ತನಕ ತರಕಾರಿನೂ ಕೂಡ ಒಂದು ಮುಕ್ಕಾಲು ಭಾಗ ಬೆಂದಿರುತ್ತೆ, ಇನ್ನೊಂದು ಕಾಲು ಭಾಗ ಬೇಯಬೇಕಲ್ಲ, ನೀಟಾಗಿ ಬೇಯಲಿ ಅಂತ ಹೇಳ್ಬಿಟ್ಟು. ಆಮೇಲೆ ಅಕ್ಕಿ ಹಾಕಿದ್ಮೇಲೆ ನೀಟಾಗಿ ಬೇಯಲ್ಲ. ಸೊ ಹಾಗಾಗಿ ನೀರಲ್ಲೇ ಫುಲ್ ಬೇಯಿಸ್ಕೊತಾ ಇದ್ದೀನಿ. ಇವಾಗ ನೀವು ಉಪ್ಪು ಖಾರ ಎಲ್ಲನೂ ಕೂಡ ಉಪ್ಪು ಖಾರ ಈ 3 ಇಂಗ್ರೀಡಿಯೆಂಟ್ಸ್ ಕರೆಕ್ಟಾಗಿದ್ದರೆ ಟೇಸ್ಟ್ ಕೂಡ ತುಂಬ ಕರೆಕ್ಟಾಗಿ ಬರುತ್ತೆ. ಇವಾಗ ತರಕಾರಿನೂ ಕೂಡ ಚೆನ್ನಾಗಿ ಬೆಂದಿದೆ. ಇವಾಗ ಅದನ್ನೆಲ್ಲ ಟೇಸ್ಟ್ ಮಾಡಿಕೊಂಡು ಈ ಟೈಮಲ್ಲಿ ಎಲ್ಲನೂ ಕೂಡ ಟೇಸ್ಟ್ ಮಾಡಿಕೊಂಡ್ರೆ ನಮಗೆ ಅದನ್ನು ಕೂಡ ಗೊತ್ತಾಗುತ್ತೆ. ಇದು ಓಪನ್ ವೆಸಲಲ್ಲಿ ಮಾಡ್ತಿರೋದ್ರಿಂದ ಸ್ವಲ್ಪ ಅದ್ರ ಕಡೆ ಗಮನ ಇರಬೇಕು. ಹಂಗಾಗಿ ನೀಟಾಗಿ ಬೇಯಿಸ್ಕೊಳ್ಳೋದಕ್ಕೆ ಕುಕ್ಕರೆಲ್ಲ ಅಂತ ಅಂದರೆ ಹಾಕ್ಬಿಟ್ಬಿಟ್ರು ಕೂಕೊಳ್ಳೋ ಅಷ್ಟರಲ್ಲಿ ನೀಟಾಗಿ ಅದು ಚೆನ್ನಾಗಿ ಬೆಂದಿರುತ್ತೆ. ಇವಾಗ ತರಕಾರಿ ಎಲ್ಲನೂ ಕೂಡ ಬೆಂದಿದೆ. ಇವಾಗ ನಾನು ಇದಕ್ಕೆ ತೊಳೆದು ಎತ್ತಿಟ್ಕೊಂಡಿದ್ದೆ 2 ಗ್ಲಾಸ್ ಅಕ್ಕಿನ, ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದು ಆ್ಯಡ್ ಮಾಡಿಕೊಂಡು ಒಂದು 2 ಮಿನಿಟ್ಸ್ ಹಂಗೇ ಓಪನಲ್ಲೇ ಕುಕ್ ಮಾಡ್ಕೊತೀನಿ, ತಿರುಗಿಸ್ಕೊಂಡು ಒಂದು ಸ್ವಲ್ಪ ತಳ ಹತ್ತದಂಗೆ. ಏನಾದರೂ ತಳ ಹತ್ತಿದ್ರೆ ನೀಟಾಗಿ ನಾವು ವುಡ್ಡನ್ನು ಅಥವಾ ಏನಾದರೂ ಇಟ್ಕೊಂಡೆ ಸ್ಕ್ರ್ಯಾಚಸ್ ಏನೂ ಆಗಲ್ಲ, ನೀಟಾಗಿರುತ್ತೆ ಪಾಟ್ ಎಲ್ಲನೂ ಕೂಡ. ಹಂಗಾಗಿ ವುಡ್ಡನ್ನೇ ಯೂಸ್ ಮಾಡ್ತೀನಿ ಇದಕ್ಕೆ. ನೀಟಾಗಿ ಒಂದು 2 ಮಿನಿಟ್ಸ್ ಕುಕ್ ಮಾಡಾದಮೇಲೆ ಲಿಡ್ನ ಕ್ಲೋಸ್ ಮಾಡಿಕೊಂಡು ಫುಲ್ ಅಂದರೆ ಇವಾಗ ನಾವು ಉರಿನ ಫುಲ್ ಮೀಡಿಯಮ್ ಉರಿಯಲ್ಲೇ ಇಟ್ಕೋಬೇಕು. ಜಾಸ್ತಿ ಹೊತ್ತು ಇಟ್ಟರೆ ಜಾಸ್ತಿಲೇ ಇರಬೇಕು, ಕಮ್ಮಿ ಅಂದರೆ ಕಮ್ಮಿಲೇ, ಅಂದರೆ ಒಂದು ಹದದಲ್ಲೇ ಉರಿ ಇರಬೇಕು. ನಾನು ಫುಲ್ ಐ ಫ್ಲೇಮಲ್ಲೇ ಇಟ್ಟಿರ್ತೀನಿ. ಐ ಫ್ಲೇಮಲ್ಲೇ ಒಂದು 5 ನಿಮಿಷ ಕುಕ್ ಆದಮೇಲೆ ಒಂದು ಸ್ವಲ್ಪ ನೀರು ಕಮ್ಮಿ ಆದಂಗೆ ಅನ್ನಿಸ್ದಾಗ್ಲೂ ಕೂಡ ಅಷ್ಟು ಐ ಫ್ಲೇಮಲ್ಲೇ ಇರುತ್ತೆ. ಮತ್ತು ಲಿಡ್ ಮುಚ್ಚಿ ಇಷ್ಟು ನೀರು ಕಮ್ಮಿ ಆದಾಗ ಫುಲ್ಲು ಸಿಮ್ಮಲ್ಲಿ ಇಟ್ಬಿಡ್ತೀನಿ ಉರಿನ. ಇದು ಫುಲ್ಲು ಸಿಮ್ಮಲ್ಲಿ ಇಟ್ಟ ಮೇಲೆ ಇದಕ್ಕೆ ಲಿಡ್ ಮುಚ್ಚಿಬಿಟ್ಟು ಇದ್ರ ಮೇಲೆ ಏನಾದರೂ ನಾನು ದಮ್ ಕಟ್ಟೋ ಥರ ಟೈಟಾಗಿ ಏನಾದರೂ ಇದ್ರ ಮೇಲೆ ಗಾಳಿ ಆಡಬಾರ್ದು ಅಂತ ಹೇಳ್ಬಿಟ್ಟು ಚೆನ್ನಾಗೆ ಫುಲ್ ಸಿಮ್ಮಲ್ಲಿ ಮಾಡಿಬಿಟ್ಟು ಇದ್ರ ಮೇಲೆ ಭಾರ ಏರೋದಕ್ಕೆ ನಾನು ಇಲ್ಲಿ ಒಂದು ಬೌಲಿಟ್ಟು ಅದ್ರ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರಲ್ಲಿ ಏನಾದರೂ ಒಂದು
ದಪ್ಪು ಗಟ್ಟಿ ಪಾತ್ರೆನ ಇಟ್ಟಿದ್ದೀನಿ. ಇಲ್ಲಾಂದರೆ ಅನ್ನ ಏನಾದ್ರು ಮಾಡಿದರೆ ಅದನ್ನು ಕೂಡ ಇಡ್ಬೋದು. ಇವಾಗ ನೀರೆಲ್ಲ ಕಮ್ಮಿ ಆಗಿದೆ ಅದರಲ್ಲಿ. ಇವಾಗ ನಾನು ಒಂದು 5 ಮಿನಿಟ್ಸ್ ಸಾಕು ಅಷ್ಟೇ. ನೀರು ಕಮ್ಮಿ ಆದವಾಗ ಸಿಮ್ಮಲ್ಲಿ ಇಟ್ಟಾದ್ಮೇಲೆ 5 ನಿಮಿಷ ಕುಕ್ ಮಾಡಿಕೊಂಡ್ರೆ ಆಯಿತು. ತರಕಾರಿ ಪಲಾವ್ ರೆಡಿಯಾಗಿರುತ್ತೆ. ಇವಾಗ ಇದನ್ನು ಹಂಗೇ ಒಂದು 10 ನಿಮಿಷನಾದ್ರು ಬಿಡಬೇಕು. ಈಗ ಆಯಿತು ಆಫ್ ಮಾಡಿದ್ದೀವಿ ಅಂದ್ಬಿಟ್ಟು ತಕ್ಷಣ ತೆಗಿಯಂಗಿಲ್ಲ, ಅದು ಅಳ್ಕೋಬೇಕು ಅನ್ನ. ಹಂಗಾಗಿ ಒಂದು 10 to 15 ಮಿನಿಟ್ಸೇ ಬಿಡಿ ಕುಕ್ ಆದಮೇಲೆ. ಅದಾದಮೇಲೆ ನಾವಿವಾಗ ಓಪನ್ನ ಮಾಡ್ಕೊತಾ ಇದ್ದೀನಿ ನಾನು, ಹೇಗಾಗಿದೆ ಏನು ಅಂತ ಹೇಳ್ಬಿಟ್ಟು ನೋಡ್ಬೋದು. ಆ್ಯಂಡ್ ಚೆನ್ನಾಗೇ ಆಗಿತ್ತು, ಉದ್ರುದ್ರಾಗಿತ್ತು. ಒಂದೊಂದು ಸರಿ ಕುಕ್ಕರಲ್ಲೆಲ್ಲ ಆದಾಗ ಮುದ್ದೆ ಥರ ಆಗಿರುತ್ತೆ. ಬಟ್ ಇಲ್ಲಿ ಯಾವ ಥರ ಮುದ್ದೆ ಆ ಥರ ಏನೂ ಆಗಿಲ್ಲ. ಕರೆಕ್ಟಾಗಿ ನೀರು ಎಲ್ಲ ಕರೆಕ್ಟಾಗಿ ಹಾಕಿರೋದ್ರಿಂದ ಕರೆಕ್ಟಾಗಿ ಆಗಿತ್ತು, ಉದ್ರುದ್ರಾಗೇ. ಆ್ಯಂಡ್ ಈ ಪಲಾವು ಮತ್ತು ಬಿರಿಯಾನಿ ಇದೆಲ್ಲನೂ ನನಗೆ ಮನೇಲಿ ಮಾಡಿದಾಗ ಬಿಸಿ ತಿನ್ನೋದಕ್ಕಿಂತ ಮಧ್ಯಾಹ್ನದ ಮೇಲೆ ತಿಂದರೆ ಇನ್ನೂ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಆವಾಗ ತಿನ್ನೋಕ್ಕೇ ತುಂಬ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಯಾರಿಗೆಲ್ಲ ಈ ಥರ ಅನಿಸಿದೆ ಅಂದ್ಬಿಟ್ಟು ನನಗೆ ತಿಳಿಸಿ. ಆ್ಯಂಡ್ ಅನ್ನನೂ ಕೂಡ ತುಂಬಾ ಚೆನ್ನಾಗಾಗಿತ್ತು. ಮುಳ್ಳಕ್ಕಿ ಥರ ಎಲ್ಲ ಏನೂ ಆಗಿರಲಿಲ್ಲ, ಉದ್ರುದ್ರಾಗೆ ಕರೆಕ್ಟ್ ಅದಕ್ಕೆ ಆಗಿತ್ತು. ಆ್ಯಂಡ್ ಮಧ್ಯಾಹ್ನಕ್ಕೂ ಆಗಂಗೆ ಮಾಡಿಬಿಟ್ಟೆ. ಕೆಲಸಗಳಿರುತ್ತಲ್ಲ, ನಾನು ನನ್ನ ತಮ್ಮ ನನ್ನ ಮಗ 3 ಜನ ಇರೋದು. ಪಲಾವ್ ಇದ್ದರೆ ನಾವು 2 ಟೈಮು ತಿನ್ಕೊತೀವಿ, ಹಂಗಾಗಿ ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ. ಇವಾಗ ಇದಕ್ಕೆ ಬಿಸಿ ಇರೋದ್ರಿಂದ ಮೊಸರು ಬಜ್ಜಿ ಮಧ್ಯಾಹ್ನಕ್ಕೆ ಮಾಡ್ಕೊಂಡ್ರಾಯ್ತು. ಮೊಸರಲ್ಲಿ ಏನ್ಬಿಟ್ಟು ತುಪ್ಪನೇ ಹಾಕ್ಕೊಂಡಿದ್ದೆ. ಬಿಸಿ ಪಲಾವ್ಗೆ ತುಪ್ಪ ಹಾಕ್ಕೊಂಡ್ರೂ ತುಂಬಾ ಚೆನ್ನಾಗಿರುತ್ತೆ. ಟೊಮೆಟೊ ಬಾತಿಗೆ, ಪಲಾವ್ಗೆ, ಚಿತ್ರಾನ್ನಕ್ಕೆ, ಉಪ್ಪಿಟ್ಟಿಗೆ ಎಲ್ಲನೂ ನಂಗೆ ಇಷ್ಟ ಆಗುತ್ತೆ. ಹಂಗಾಗಿ ತುಪ್ಪನೇ ಹಾಕ್ಕೊಂಡಿದ್ದೀನಿ. ನೀವು ಕೂಡ ಟ್ರೈ ಮಾಡಿ ಒಂದ್ಸರಿ ಹೇಗೆ ಬರುತ್ತೆ ಅಂತ ತಿಳಿಸಿ. ಅಥವಾ ನೀವು ಏನಾದ್ರು ಸ್ಪೆಷಲಾಗಿ ಟ್ರೈ ಮಾಡ್ತಿದ್ರೆ ಆ ಇಂಗ್ರೀಡಿಯೆಂಟ್ಸ್ನ ನನಗೂ ಕೂಡ ತಿಳಿಸಿ, ನಾನು ಕೂಡ ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀನಿ. ಆಮೇಲೆ ಊಟ ಎಲ್ಲ ತಿಂದ್ಕೊಂಡು ಮಧ್ಯಾಹ್ನ ಬಿಸಿಲಿಗೆ ಅಮ್ಮ ಹಪ್ಪಳ ಒತ್ತಿದ್ರು ನೆನ್ನೆ, ಅದನ್ನು ಒಣಗಾಕು ಅಂತೇಳಿದ್ರು. ಹಾಗಾಗಿ ಅಪ್ಪು ಆಚೆ ಎಲ್ಲೆಲ್ಲ ಹೋಯ್ತೀನಿ ಅಂತಿದ್ದ, ಹಪ್ಪಳ ಒಣಗ್ಕೊಂಡು ಬಾ ಅಂದ್ಬಿಟ್ಟು ಅವನೂ ಕೂಡ ಸಮಾಧಾನ ಮಾಡ್ಕೊಂಡು ಕರ್ಕೊಂಡು ಬಂದು ಆಚೆ ಒಂದು ಚಾಪೆ ಹಾಸಿ ಅದ್ರ ಮೇಲೆ ಒಂದು ಸೀರೆ ಹಾಕಿ ಮೂಲೆ ಕಲ್ಲೆಲ್ಲ ಇಟ್ಟು ಅವನಿಗೂ ಕೂಡ ಕೆಲಸ ಕೊಟ್ಟಿದ್ದೀನಿ, ಹಪ್ಪಳ ಜೋಡಿಸು ಅಂತ ಹೇಳ್ಬಿಟ್ಟು. ಅವನು ನಾನು ಇಬ್ಬರೂ ಕೂಡ ಇವಾಗ ಹಪ್ಪಳನ ಜೋಡಿಸ್ತಾ ಇದ್ದೀವಿ. ನಾನು ಈ ಕ್ಲಿಪ್ಪಿಂಗ್ನ ವಾಯ್ಸ್ ಓವರ್ ಕೊಡ್ಬೇಕಾದ್ರೆ ಅನಿಸಿದ್ದು, ತಪ್ಪೋ ಸರಿನೋ, ಮಕ್ಕಳು ಏನೇ ಕೆಲಸ ಮಾಡ್ಬೇಕಾದ್ರೂ ಒಂಚೂರು ಮೆಸ್ಸಿ ಅಥವಾ ತಪ್ಪು ಮಾಡ್ತಾರೆ ಅಥವಾ ಗಲೀಜು ಮಾಡ್ತಾರೆ. ಬಟ್ ಅವರಿಗೆ ನಮ್ಮ ಜೊತೆ ಕೆಲಸ ಮಾಡೋಕ್ಕೆ ಅವ್ರನ್ನ ತೊಡಗಿಸ್ಕೊಂಡು ಅವರಿಗೆ ಒಂದು ಕೆಲಸ ಕೊಟ್ಟು ಅವ್ರನ್ನ ನಮ್ಮ ಜೊತೆ ಕೆಲಸ ಮಾಡೋಕ್ಕೆ ಬಿಟ್ಟಾಗ ಅವರೂ ಕಲಿತಾರೆ ಹೊಸ್ದಾಗಿ ಏನಾದ್ರೂ. ಅಥವಾ ತಪ್ಪು ಸರಿನ ಅವರು ತಿಳ್ಕೊತಾರೆ. ತಪ್ಪು ಮಾಡಿದ್ರೂ ನಾವು ಹೇಳಿದಾಗ ಅಥವಾ ಬೈದಾಗ ಅವರು ಸರಿ ಮಾಡ್ಕೊತಾರೆ ಅಂತ ನನ್ನ ಪರ್ಸ್ನಲಿ ನನಗೆ ಅನ್ನಿಸ್ತು. ಆಮೇಲೆ ಹೇಳ್ಕೊಟ್ಟಂಗೆ ನೀಟಾಗೇ ಹಪ್ಪಳನೆಲ್ಲನೂ ಕೂಡ ಒಣಗಾಗ್ತಿದ್ದ. ಬಿಸಿಲು ಅಂದರೆ ಹೆವಿ ಬಿಸಿಲು. ಒಂದು 5 ನಿಮಿಷಕ್ಕೇ ಆಚೆ ಹೋಗಿ ಬಂದ್ರೇ ತಲೆನೋವು ಬಂದಂಗೆ ಆಗ್ಬಿಡ್ತು. ಆಮೇಲೆ ಮನೆಗೆ ಬಂದು ಏನಾದ್ರು ಕೊಡಮ್ಮ, ಐಸ್ ಕ್ರೀಮ್ ಕೊಡಮ್ಮ ಅಂತ ಅಂತಿದ್ದ. ಯೂಟ್ಯೂಬಲ್ಲಿ ಜಾಸ್ತಿ ನೋಡಿದ್ದ ಇದು ಐಸ್ ಕ್ರೀಮ್ ಈ ಥರ ಮಾಡಿರೋದು. ಸೊ ಹಂಗಾಗಿ ನಾನು ಅದನ್ನು ಐಸ್ ಕ್ರೀಮ್ ಶೇಪಲ್ಲೇ ಕಲ್ಲಂಗಡಿನ ಕಟ್ ಮಾಡಿಬಿಟ್ಟು 2 ಗೋಬಿ ಸ್ಟಿಕ್ನ ಚುಚ್ಚಿ ಕೊಟ್ಟೆ. ಸೂಪರಾಗಿದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಪೆಪ್ಪರು ಮತ್ತು ಉಪ್ಪನ್ನು ಎಕ್ಸ್ಟ್ರಾ ಫ್ಲೇವರ್ಗೋಸ್ಕರ ಆ್ಯಡ್ ಮಾಡಿಕೊಟ್ಟೆ. ತುಂಬ ಚೆನ್ನಾಗಿತ್ತು, ತಿನ್ಕೊಂಡ. ಮತ್ತು ಇನ್ನೂ 2 ಕಡ್ಡಿ ಚುಚ್ಚಮ್ಮ, 2 ಕಡ್ಡಿ ಅಂತವೇ. ನನಗೆ ಅರ್ಥ ಆಗಲಿಲ್ಲ. ಇವಾಗ ನೋಡಿ ನನಗೆ ಹೆಂಗೆ ಪಾಠ ಹೇಳ್ತಾನವನು. ಇಲ್ಲಿ 2 ಸಿ ಯಾರಿಗೆ? ನನೀಗ ಕುಡಿ ನೀನು. ಏನು ಜ್ಯೂಸ್ ಇದು? ಪರ್ಪಲ್ ಜ್ಯೂಸಾ ಅಪ್ಪು? ದಾಳಿಂಬ್ರೆ ಜ್ಯೂಸಾ? ಇದೇನು ಪರ್ಪಲ್ ಆಗೋದೆ? ಪರ್ಪಲ್ ಐತೆ, ಪರ್ಪಲ್ ದಾಳಿಂಬೆನಾ? ಯಾರು ಮಾಡಿದ್ದು? ಸೂಪರಾಗದ. ಸಂಜೆ ನನ್ನ ತಮ್ಮ ದಾಳಿಂಬೆಹಣ್ಣು ಮತ್ತು ಬನಾನಾ ಏನೇನೋ ಹಾಕಿ ಮಿಲ್ಕ್ ಶೇಕ್ ಥರ ಮಾಡಿಕೊಟ್ಟಿದ್ದ, ಕುಡ್ಕೊಂಡ್ವಿ. ಆಮೇಲೆ 2 ನಮ್ಮ ಗಿಡದಲ್ಲೇ ಇದನ್ನು ನಾವು
ಗುಲ್ಕನ್ ರೋಸ್ ಏನೋ ಅಂತಾರೆ, ಅದು ನಮ್ಮ ಗಿಡದಲ್ಲಿ ಬಿಟ್ಟಿತ್ತು. ಮತ್ತು ಅದನ್ನ ಯಾರೂ ಕಿತ್ಕೊಂಡಿರಲಿಲ್ಲ ಬೆಳಗ್ಗೆಯಿಂದ ಸಂಜೆ ತನಕ. ನಮ್ಮ ಅಮ್ಮಗೆ ಕಿತ್ಕೊಂಡು ಫೋಟೋಕ್ಕೆ ಏನಾರು ಮುಡಿಸಿರೋರು. ಇವತ್ತು ಶನಿವಾರ ಅಮ್ಮನೂ ಇರಲಿಲ್ವಲ್ಲ, ಅದು ಗಿಡದಲ್ಲೇ ಇತ್ತು ಸಂಜೆ ತನಕ. ಅದಕ್ಕೆ ನಾನು ಇದನ್ನು ಕಿತ್ಕೊಂಡು ಯಾಕೆ ರೋಸ್ ವಾಟರ್ನ ಮಾಡಬಾರ್ದು ಅಂದ್ಬಿಟ್ಟು 2 ಹೂವು ಇತ್ತಲ್ಲ ಅದನ್ನು ಕಿತ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಒಂದು ಗ್ಲಾಸ್ನ ವಾಟರ್ನ ಹಾಕ್ಕೊಂಡು ಚೆನ್ನಾಗಿ ಲೋ ಫ್ಲೇಮಲ್ಲಿ ಕುದಿಸ್ಕೊತಾ ಇದ್ದೆ. ಲೈಟಾಗೆ ಕಲರ್ ಬಿಡ್ತಾನೆ ಇತ್ತು. ನಾನು ಇದೇನು ಫುಲ್ ವೈಟ್ ಆಗೋಯ್ತಲ್ಲ, ಏನು ಕಲರೇ ಬರಲಿಲ್ವಲ್ಲ ಅಂತ ಅಂದ್ಕೊಂಡು ಒಂದು 10 to 15 ಮಿನಿಟ್ಸ್ ತನಕ ಚೆನ್ನಾಗಿ ಅದನ್ನು ಬಾಯ್ಲ್ ಮಾಡ್ಕೊಂಡೆ ನೋಡಿ. ಆವಾಗ ಒಂದು ಸ್ವಲ್ಪ ನೀರು ಕಮ್ಮಿಯಾಗಿ ಕಲರು ಕೂಡ ಈ ರೀತಿಯಾಗಿ ಬಿಡೋದಕ್ಕೆ ಸ್ಟಾರ್ಟ್ ಆಯಿತು. ತುಂಬ ಚೆನ್ನಾಗಿ ಅನ್ನಿಸ್ತಾಯಿತ್ತು ಕಲರು ಕೂಡ. ಆ್ಯಂಡ್ ಇದನ್ನು ಫುಲ್ ಒಂದು ಸ್ವಲ್ಪ ಆರಿತು, ಮತ್ತು ನನಗೆ ಟೈಮ್ ಇರಲಿಲ್ಲ ಅಂದ್ಬಿಟ್ಟು ಸ್ವಲ್ಪ ಬೆಚ್ಚಗಿರ್ಬೇಕಾದ್ರೆ ಅದನ್ನು ಸ್ಪ್ರೇ ಬಾಟಲಿಗೆ ಹಾಕ್ಕೊಂಡು ಟ್ರಾನ್ಸ್ಫರ್ ಮಾಡಿಕೊಂಡೆ. ಈ ಸ್ಪ್ರೇ ಬಾಟಲ್ನ ಫ್ರಿಡ್ಜಲ್ಲಿ ಇಟ್ಕೊಂಡು ನಿಮಗೆ ಫೇಸ್ ವಾಶ್ ಮಾಡಾದಮೇಲೆ ನೀವು ಇದನ್ನು ಫೇಸಿಗೆ ರೋಸ್ ವಾಟರ್ ಥರ ಅಪ್ಲೈ ಮಾಡಿಕೊಂಡ್ರೆ ಫೇಸ್ಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ, ಗ್ಲೋ ಬರುತ್ತೆ ಮತ್ತು ಚೆನ್ನಾಗಿ ಅನಿಸುತ್ತೆ. ಇವಾಗ ನಾವು ರೋಸ್ ವಾಟರ್ ಟೋನರ್ನ ಹೆಂಗೆ ಯೂಸ್ ಮಾಡ್ತೀರೋ ಅದೇ ರೀತಿಯಾಗಿ ಇದನ್ನು ಯೂಸ್ ಮಾಡ್ಕೊಳ್ಳಿ. ಟ್ರೈ ಮಾಡಿ ಏನಾದ್ರು ನಿಮ್ಗೆ ರೋಸ್ ಸಿಕ್ಕಿದ್ರೆ. ಆ್ಯಂಡ್ ಅದ್ರ ನೆಕ್ಸ್ಟ್ ಡೇ ಸಂಪ್ರೀತ್ ಅವ್ರದ್ದು ಒಂದು ಆರ್ಡ್ರ್ ಇತ್ತು. ಹೇರ್ ಸ್ಟೈಲಿಗೆ ಹೋಗಬೇಕಾಗಿತ್ತು. 15-16 ಕಿಲೋಮೀಟರ್ ಆಗುತ್ತೆ ನಮ್ಮ ಕುಣಿಗಲ್ಲಿಂದ. ಇವತ್ತು ಫಸ್ಟ್ ಟೈಮ್ ಒಬ್ಬಳೇ ಹೋಗ್ತಿರೋದು. ಅದು ಹಳ್ಳಿ ರೂಟ್ ಗೊತ್ತಿಲ್ಲ, ಲೊಕೇಶನು ಕಳಿಸಿಲ್ಲ. ಕೇಳ್ಕೊಂಡು ಇಲ್ಲ ಅಂದ್ರೂ ಒಂದು 10 ಜನನ ಕೇಳಿದ್ದೀನಿ ದಾರಿಯಲ್ಲಿ ಹೋಗ್ತಾ ಕೇಳಿಕೊಂಡು ಫೈನಲಾಗಿ ಲೊಕೇಶನ್ ರೀಚ್ ಆಗಿ ಸ್ಯಾರಿ ಎಲ್ಲ ಡ್ರೇಪ್ ಅಂದರೆ ಪ್ರೀಪ್ಲೇಟ್ ಮಾಡಿ ಇಟ್ಕೊಂಡೆ. ಸಂಪ್ರೀತ್ ಅವ್ರಿಗೆ ಏನೋ ಗಾಡಿ ಪ್ರಾಬ್ಲಮ್ ಆಯಿತು ಅಂದ್ಬಿಟ್ಟು ಅವ್ರು ಬರೋದು ಲೇಟ್ ಆಯಿತು. ಆಮೇಲೆ ಅವ್ರು ಬಂದಾದಮೇಲೆ ಅವ್ರು ಮೇಕಪ್ನ ಮಾಡಿಕೊಂಡು ನಾನು ಸ್ಯಾರಿ ಉಡ್ಸ್ಕೊಂಡು ಹೇರ್ ಸ್ಟೈಲ್ನ ಮಾಡಿ ಕಂಪ್ಲೀಟ್ ಮಾಡಿ ಅಲ್ಲೇ ಟಿಫನ್ನು ಮಾಡಿಕೊಂಡು ಮತ್ತು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಸೆಕೆಂಡ್ ಸ್ಯಾರಿನೂ ಕೂಡ ಚೇಂಜ್ ಮಾಡಿಕೊಟ್ಟು ಆಮೇಲೆ ನಾನು ಮತ್ತು ಸಂಪ್ರೀತ ಇಬ್ಬರೂ ಕೂಡ ಅವ್ರ ಮನೆಗೆ ಹೋಗ್ತಾಯಿದ್ದೀವಿ. ಅವ್ರ ಮಗನ ಕರ್ಕೊಂಡು ಹೋಗಬೇಕು. ಇವತ್ತು ಅವ್ರ ಮಗನ ಬರ್ತಡೇಗೆ 11ಗೆ ಫೋಟೋಶೂಟ್ನ ಮಾಡಬೇಕು. ಸೊ ಹಂಗಾಗಿ ನನ್ನ ಮಗಂಗೆ ಮಾಡಿದ್ರಲ್ಲ ಆ ಥರ ಮಾಡಿಕೊಡು ಅಂತ ಕೇಳಿದ್ಲು ಅಂದ್ಬಿಟ್ಟು ಸರಿ ಕರ್ಕೊಂಡು ಹೋಗೋಣ ಅವ್ರ ಮನೆಗೆ. ಇಲ್ಲಿಂದ ಒಂದು 6 ಕಿಲೋಮೀಟರ್ ಅವ್ರ ಮನೆ. ಸೊ ಹಂಗಾಗಿ ಅವಳೊಂದು ಗಾಡೀಲಿ ಬಂದಿದ್ದೆ, ನಾನೊಂದು ಗಾಡೀಲಿ ಹೋಗ್ತಿದ್ದಲ್ಲ, ಅದಕ್ಕೆ ಅವ್ರ ಮನೆಗೆ ಬಂದು ಅವ್ರ ಮಗನ ಕರ್ಕೊಂಡು ಅವನಿಗೆ ಕಟಿಂಗ್ ಮಾಡಿಸಿರ್ಲಿಲ್ಲ. ಅವ್ನು ಕಟಿಂಗ್ ಮಾಡಿಸ್ಕೊಂಡು ಅವ್ನಿಗೆ ಸ್ನಾನ ಎಲ್ಲ ಮಾಡಿಸ್ಕೊಂಡು ಇವಾಗ ಹೊರಟ್ವಿ. ಸಂಪ್ರೀತ ನಂದು ಗ್ಲಾಸ್ ಹಾಕ್ಕೊಂಡಿದ್ಲು, ಅವ್ನ ಮಗಂಗೆ ಹಾಕಿದ್ಲು. ಅವ್ನ ಮಗ ಫುಲ್ ಮಲ್ಕೊಂಬಿಟ್ಟಿದ್ದ, ಅವ್ನು ಫುಲ್ ಕವರ್ ಮಾಡ್ಕೊಂಡಿದ್ದೆ ದುಪ್ಪಟ್ಟದಲ್ಲಿ. ಹಂಗಾಗಿ ಫುಲ್ ಬಿಸಿಲು ಅಂದರೆ ಬಿಸಿಲು ಕಣ್ಣಿಗೆ ಹೆಂಗೆ ಹೊಡಿಯುತ್ತೆ ಅಂತಂದರೆ ಕಣ್ಣೂ ಬಿಡೋಕ್ಕಾಗಲ್ಲ. ಮತ್ತು ಗಾಡಿ ಓಡಿಸ್ಬೇಕಾದ್ರೂ ಧೂಳು ಹಂಗೆ ಗಾಡೀಲೆಲ್ಲ ಹೋಗ್ಬೇಕಾರೆ. ಸೊ ಹಂಗಾಗಿ ಅದನ್ನು ನಾನು ಈಸ್ಕೊಂಡು ಹಾಕ್ಕೊಂಡು ಮನೆಗೆ ಬಂದು ಆಮೇಲೆ ಇಲ್ಲೇ ಬೆಟ್ಟದ ರಂಗಸ್ವಾಮಿ ದೇವಸ್ಥಾನದ ರೋಡಿಗೆ ಕರ್ಕೊಂಡು ಹೋಗ್ಬಿಟ್ಟು ಅವನಿಗೆ ನನ್ನ ಮಗುಂಗೆ ಮಾಡಿದ್ವಲ್ಲ ಅದೇ ಥರ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಫೋಟೋಸ್ನೆಲ್ಲನೂ ಕೂಡ ತೆಗಿಯೋಕ್ಕೆ. ಆದರೂ ಮಕ್ಕಳು ಫೋಟೋಶೂಟ್ ಮಾಡಬೇಕು ಅಂದರೆ ತುಂಬ ಹಿಂಸೆ. ಒಂದು ಮಾಡಲ್ ಶೂಟ್ನ ಮಾಡಿಬಿಡ್ಬೋದು, ಮಕ್ಕಳು ಶೂಟ್ ನಿಜವಾಗ್ಲೂ ಮಾಡೋದಕ್ಕಾಗಲ್ಲ, ಹಿಂಸೆ. ಅದು ಕೆಲವೊಂದು ಸರಿ ರೂಢಿ ಇಲ್ಲಾಂದರೆ ಇನ್ನೂ ಕಷ್ಟ ಆಗುತ್ತೆ. ಇದಿಷ್ಟ ಆಗಿತ್ತು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.